ನೈಜ ಚುನಾವಣೆಯ ಅನುಭವ ನೀಡಲು ಗಾಣಗಾಪುರದ ತಿಪ್ಪಣ್ಣ ಕಂಟೆಪ್ಪ ಹೇರೂರ ಅನುದಾನಿತ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನಡೆಸಲಾಗಿದೆ. ಅಣುಕು ಮತದಾನದ ಮೂಲಕ ವಿದ್ಯಾರ್ಥಿಗಳು ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರ್ಥೈಸಿಕೊಂಡಿದ್ದಾರೆ. ಈ ವಿಶೇಷ ವರದಿ ನೋಡೋಣ ಬನ್ನಿ. ಗಾಣಗಾಪುರದ ತಿಪ್ಪಣ್ಣ ಕಂಟೆಪ್ಪ ಹೇರೂರ ಅನುದಾನಿತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ಯಶಸ್ವಿಯಾಗಿ ನಡೆಯಿತು. ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ, ಮತದಾನದ ಮಹತ್ವ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಈ ಚುನಾವಣೆ ಆಯೋಜಿಸಲಾಗಿತ್ತು. ಶಾಲಾ ಸಂಸತ್ತಿನ ವಿವಿಧ ಹುದ್ದೆಗಳಿಗೆ ಒಟ್ಟು 12 ಅಭ್ಯರ್ಥಿಗಳು ಸ್ಪರ್ಧಿಸಿದರು. ಮತದಾನಕ್ಕೂ ಮುನ್ನ ಅಭ್ಯರ್ಥಿಗಳು ತಮ್ಮ ಚುನಾವಣಾ ಭರವಸೆಗಳು ಹಾಗೂ ಶಾಲೆಯ ಅಭಿವೃದ್ಧಿಗೆ ಸಂಬಂಧಿಸಿದ ಯೋಜನೆಗಳನ್ನು ವಿದ್ಯಾರ್ಥಿಗಳ ಮುಂದೆ ಮಂಡಿಸಿ ಮತಯಾಚನೆ ನಡೆಸಿದರು. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ ನಡೆದ ಮತದಾನದಲ್ಲಿ 125 ಮತದಾರರ ಪೈಕಿ 122 ವಿದ್ಯಾರ್ಥಿಗಳು ಮತ ಚಲಾಯಿಸಿದ್ದು, 97.6% ಮತದಾನ ದಾಖಲಾಗಿದೆ. ಶಿಸ್ತುಬದ್ಧವಾಗಿ ಸಾಲಿನಲ್ಲಿ ನಿಂತು ವಿದ್ಯಾರ್ಥಿಗಳು ಮತ ಚಲಾಯಿಸುವ ಮೂಲಕ ನೈಜ ಚುನಾವಣೆಯ ಅನುಭವ ಪಡೆದರು. ಮುಖ್ಯ ಗುರು ರಾಜಶೇಖರ್ ಎಸ್ ತರಾರಿ ಮುಖ್ಯ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಗಣೇಶ್ ರಾಥೋಡ್ ಪ್ರಿಸೈಡಿಂಗ್ ಅಧಿಕಾರಿ, ಶಿವಕುಮಾರ್ ಗವಳಿ ಸೆಕ್ಟರ್ ಅಧಿಕಾರಿ ಹಾಗೂ ಅಶೋಕ್ ಬೋವಿ ಪೊಲೀಸ್ ಅಧಿಕಾರಿಯಾಗಿ ಜವಾಬ್ದಾರಿ ನಿರ್ವಹಿಸಿದರು. ಶಿಕ್ಷಕರು ಮತ್ತು ಸಿಬ್ಬಂದಿ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಸಂಸ್ಥೆಯ ಅಧ್ಯಕ್ಷ ಭಗವಂತಪ್ಪ ಹೇರೂರ ಹಾಗೂ ಕಾರ್ಯದರ್ಶಿ ಲಕ್ಷ್ಮೀಕಾಂತಿ ಹೇರೂರ ಮಾತನಾಡಿ, ಅಣುಕು ಮತದಾನದ ಮೂಲಕ ಮಕ್ಕಳಲ್ಲಿ ಚುನಾವಣೆ, ಮತದಾನದ ಮಹತ್ವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ಬೆಳೆಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. 2026-27ನೇ ಶೈಕ್ಷಣಿಕ ವರ್ಷದ ಶಾಲಾ ಸಂಸತ್ ಚುನಾವಣೆಯನ್ನು ಶ್ರೀ ತಿಪ್ಪಣ್ಣ ಕಂಟೆಪ್ಪ ಹೇರೂರು ಅನುದಾನಿತ ಪ್ರೌಢಶಾಲೆ ದೇವಲ ಗಾಣಗಾಪುರ ನಮ್ಮ ಶಾಲೆಯಲ್ಲಿ ದಿನಾಂಕ 25/7/2026 ಶನಿವಾರದಂದು ಬೆಳಗ್ಗೆ 8:30 12:30 ಶಾಲಾವಧಿ ಒಳಗಡೆ ಅತ್ಯಂತ ಯಶಸ್ವಿಯಾಗಿ ಶಾಲಾ ಸಂಸತ್ ಚುನಾವಣೆಯನ್ನು ನಮ್ಮ ಶಾಲೆಯಲ್ಲಿ ಜರುಗಿತು. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದವರು ಮತ್ತು ಮಕ್ಕಳು ಮತ್ತು ಅತಿಥಿ ಶಿಕ್ಷಕರು ಎಲ್ಲರೂ ಒಳಗೂಡಿ ಅತ್ಯಂತ ಯಶಸ್ವಿಯಾಗಿ ಶಾಲಾ ಸಂಸತ್ ಚುನಾವಣೆಯನ್ನು ಜರುಗಿತು. ಆ ಒಂದು ಚುನಾವಣೆಯಲ್ಲಿ ಎಲ್ಲ ಮಕ್ಕಳು ಅತ್ಯಂತ ಸಂತೋಷದಿಂದ ಒಟ್ಟು 12 ಜನ ಅಭ್ಯರ್ಥಿಗಳು ಅದರಲ್ಲಿ ಭಾಗವಹಿಸಿದ್ದರು, ಚುನಾವಣಾ ಕಣಕ್ಕಿಳಿದಿದ್ದರು. 12 ಅಭ್ಯರ್ಥಿಗಳಲ್ಲಿ ಎಲ್ಲರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಜಯಭೇರಿಯನ್ನು ಸಾಧಿಸಿದ್ದಾರೆ. ಜೊತೆಗೆ ಅಂದು ಶನಿವಾರ ಇರುವುದರಿಂದ ಶಾಲಾ ಸಮಯದ ಒಳಗಡೆ ನಮ್ಮ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಅತ್ಯಂತ ಕಡಿಮೆ ಸಮಯದೊಳಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಂಡಿದ್ದೇವೆ. ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖೇನ ನಾವೇನಪ್ಪ ಅಂತಂದ್ರೆ ಮಕ್ಕಳಲ್ಲಿ ದೇಶದ ಬಗ್ಗೆ ಜಾಗೃತಿ ಆಗಿರ್ಬೋದು, ಚುನಾವಣೆಯ ಬಗ್ಗೆ ಆಗಿರ್ಬೋದು ಮತ್ತು ಮತದಾನದ ಮೌಲ್ಯದ ಬಗ್ಗೆ ಆಗಿರ್ಬೋದು ಮತ್ತು ಇವತ್ತಿನ ಮಕ್ಕಳೇ ನಾಳಿನ ನಾಗರಿಕರು ಎನ್ನುವಂಥ ದೃಷ್ಟಿಕೋನದಿಂದ ಇಂದು ಏನಪ್ಪ ಅಂತಂದರೆ ಮಕ್ಕಳು ಮುಂದೆ ಜಗತ್ತನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಯುವಕರೇ ಅವರಾಗಿರೋದ್ರಿಂದ ಮುಂದಾಲೋಚನೆ ಆ ಮಕ್ಕಳಲ್ಲಿ ಬರಲಿ, ಅವರು ಕೂಡ ದೇಶದ ಬಗ್ಗೆ ಅಭಿಮಾನಿಗಳಾಗಿರಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಕೂಡ ಒಳ್ಳೆಯ ನಾಯಕರಾಗಿ ಹೊರಹೊಮ್ಮಲಿ ಅನ್ನುವಂಥ ದೃಷ್ಟಿಕೋನದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಮತದಾನದ ಹಕ್ಕಿದೆ ಎನ್ನುವಂಥ ಒಂದು ಆ ಮತದಾನದ ಮೌಲ್ಯವನ್ನು ತಿಳಿಸಿಕೊಡೋದ್ರ ಮುಖಾಂತರ ಮತ್ತು ಪ್ರಜಾಪ್ರಭುತ್ವದ ಆಶಯನ ಈಡೇರಿಸುವಂಥ ನಿಟ್ಟಿನಲ್ಲಿ ನಾವು ಇವತ್ತೇನಪ್ಪ ಅಂತಾರೆ ನಮ್ಮ ಶಾಲೆಯ ಎಲ್ಲ ಮಕ್ಕಳಿಗೆ ಮತದಾನದ ಜಾಗೃತಿಯ ಜೊತೆಗೇ ಮಕ್ಕಳಲ್ಲಿ ಆ ಒಂದು ಚುನಾವಣೆಯ ಅರಿವು ಮೂಡಿಸುವಂಥ ಕಾರ್ಯವನ್ನು ಅಂದು ನಮ್ಮ ಶಾಲೆಯಲ್ಲಿ ಮಾಡಿದ್ದೇವೆ. ಇದರ ಒಂದು ಉಪಯೋಗ ಏನಪ್ಪ ಅಂತಂದರೆ ಇವತ್ತಿನ ಮಕ್ಕಳಲ್ಲಿ ಒಂದು ಧೈರ್ಯ ಆಗಿರ್ಬೋದು, ಮಾತನಾಡುವಂಥ ಕೌಶಲ್ಯ ಆಗಿರ್ಬೋದು ಮತ್ತು ಒಂದು ನಾಯಕತ್ವದ ಗುಣಗಳಾಗಿರ್ಬೋದು ಮತ್ತು ಸಮಾಜದ ಜೊತೆಗೆ ಅವರ ಒಡನಾಟಗಳಾಗಿರ್ಬೋದು, ಇವೆಲ್ಲವೂ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಅತ್ಯಂತ ಅಮೂಲ್ಯವಾಗಿರುವಂಥ ಕಾರಣದಿಂದಾಗಿ ಇವತ್ತಿನ ಮಕ್ಕಳು ಎಲ್ಲರೂ ಕೂಡ ಮೊಬೈಲ್ಗೆ ಮೊರೆ ಹೋಗ್ತಾ ಇದ್ದಾರೆ. ಅಂಥದ್ದನ್ನು ಇವತ್ತು ಬೆಳೆಸಬೇಕಾಗಿದೆ. ಈ ಒಂದು ಚಟುವಟಿಕೆಗಳು ಮಾಡುವುದರ ಮುಖಾಂತರ ದೇಶದ ಬಗ್ಗೆ, ನಾಗರಿಕರ ಬಗ್ಗೆ, ಸಮಾಜದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಮೌಲ್ಯವನ್ನು ಬೆಳೆಸಿಕೊಡ್ಬೇಕಾದಂಥ ದೃಷ್ಟಿಕೋನದಿಂದಾಗಿ ನಾವು ನಮ್ಮ ಶಾಲೆಯಲ್ಲಿ ಒಂದು ವಿನೂತನವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅವತ್ತು ಆ ಕಾರ್ಯಕ್ರಮಕ್ಕೆ ಎಲ್ಲೂ ಕೈ ಜೋಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ಸಮಾಜ ವಿಜ್ಞಾನ ಶಿಕ್ಷಕಿಯರಾದ ಶ್ರೀಮಂತಿ ಶ್ರೀದೇವಿ ಮೇಡಮ್ ಅವರು ಸಮಾಜ ವಿಜ್ಞಾನ ಶಿಕ್ಷಕಿಯರು ಅವತ್ತು ತಮ್ಮ ಒಂದು ಚುನಾವಣೆಯ ಕುರಿತಾಗಿ ಹೇಳಿಕೊಟ್ರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಪಾಠಿಗಳು ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ನಮಗೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಒಂದು ಒಳ್ಳೆಯ ಶುಭಾಶಯಗಳನ್ನು ಕೂಡ ನಮಗೆ ಕೋರಿದ್ದಾರೆ.
ನಾನು ರಾಜಶೇಖರ್ ಎಸ್ ತಲಾರಿ, ಶಾಲೆಯ ಮುಖ್ಯೋಪಾಧ್ಯಾಯ. ಈ ಚುನಾವಣಾ ಕಣದಲ್ಲಿ ಪಾಲ್ಗೊಂಡು ಒಟ್ಟು 12 ವಿದ್ಯಾರ್ಥಿಗಳು ಉಮೇದುವಾರಿಕೆಯನ್ನು ಸಲ್ಲಿಸಿದ್ದರು. 12 ವಿದ್ಯಾರ್ಥಿಗಳು ಮತದಾನ ಪ್ರಕ್ರಿಯೆಯಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸಿದರು. ಅದರಲ್ಲಿ ಮಂತ್ರಿಮಂಡಲವನ್ನು ರಚನೆ ಮಾಡಲಾಯಿತು. ಮೊದಲಿಗೆ ಪ್ರಧಾನಮಂತ್ರಿಯಾಗಿ ನರಸಿಂಹ ಹನುಮಂತ್ ಕೋಳೇಕರ್ 10ನೇ ತರಗತಿ ವಿದ್ಯಾರ್ಥಿ, ಜೊತೆಗೆ ಸಾಂಸ್ಕೃತಿಕ ಮಂತ್ರಿಯಾಗಿ ಶಿವಶಂಕರ್ ಬಸವರಾಜ್ 9ನೇ ತರಗತಿಯ ವಿದ್ಯಾರ್ಥಿ, ಜೊತೆಗೆ ಕ್ರೀಡಾ ಮಂತ್ರಿಯ ಖಾತೆಯನ್ನು ಕುಮಾರಿ ಕೀರ್ತಿ ಸಂತೋಷ್ ನಾವಿ 10ನೇ ತರಗತಿಯ ವಿದ್ಯಾರ್ಥಿನಿ, ಹಾಗೂ ಪರಿಸರ ಖಾತೆ ಮಂತ್ರಿಯಾಗಿ ಶಿವಾನಿ ಮಹಾಂತಪ್ಪ 9ನೇ ತರಗತಿಯ ವಿದ್ಯಾರ್ಥಿನಿ, ಹಾಗೂ ಆರೋಗ್ಯ ಮಂತ್ರಿಯಾಗಿ ಮಂಜುಳಾ ಸೂರ್ಯಕಾಂತ್ 9ನೇ ತರಗತಿ ವಿದ್ಯಾರ್ಥಿನಿ, ಹಾಗೂ ಪ್ರವಾಸ ಮಂತ್ರಿಯಾಗಿ ಖಾಜಾ ಸಾಬ್ ಮೊಹಮ್ಮದ್ ಗೌಸ್ 10ನೇ ತರಗತಿ ವಿದ್ಯಾರ್ಥಿನಿ, ಹಾಗೂ ವಿಶೇಷವಾಗಿ ಶಿಕ್ಷಣ ಮಂತ್ರಿಯಾಗಿ ಚಂದನ್ ಲಕ್ಷ್ಮಣ್ ಎನ್ನುವಂಥ 9ನೇ ತರಗತಿಯ ವಿದ್ಯಾರ್ಥಿಗಳು ಮುಂದಿನ ನಡೆದಂಥ ಚುನಾವಣೆಯಲ್ಲಿ ಜಯಭೇರಿಯನ್ನು ಗಳಿಸಿ ತಮಗೆ ಕೊಟ್ಟಂತಹ ಒಂದು ಖಾತೆಗಳನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ತಾವು ನಿಭಾಯಿಸಿಕೊಂಡು ಹೋಗಬೇಕು ಅಂಥೇಳಿ ಶಾಲೆಯ ವತಿಯಿಂದ ಕೋರಲಾಗುತ್ತದೆ. ಜನಸಾಮಾನ್ಯರ ಪ್ರತಿಧ್ವನಿಯಾಗಿ ಸಮಾಜದ ಪ್ರತಿಬಿಂಬವಾಗಿ ಜೆಟಿವಿ ಜನಾಭಿಪ್ರಾಯ ನ್ಯೂಸ್, ಜನಾಭಿಪ್ರಾಯವೇ ನಿರ್ಣಾಯಕ.